ಗುರು ಫ್ಯಾನ್ಸ್ ಎಲ್ಲ ಜಗಳ ಮಾಡ್ತವ್ರೆ ಅಂತ ನೀನ್ ಆಡಿಸ್ತಾ ಇದೀನಿ. ನಾನ್ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕು. ಯಾವನವನು ವಿರಾಟ್ ಸ್ವಲ್ಪ ಸುಮ್ನೆ ಇರು. ಗುರು ನಿನ್ನ ಆಡಿಸ್ತಾ ಇರೋದೇ ಹೆಚ್ಚು, ಫಸ್ಟ್ ಬ್ಯಾಟಿಂಗ್ ಬೇರೆ ಕೇಳ್ತಿಯಲ್ಲ. ಗುರು ನಾನು ಇಲ್ದೇ ಇರೋದೇನು ಕೇಳ್ತಾ ಇಲ್ಲ, ನಾನು ಓಪನರ್, ಅದಕ್ಕೆ ಕೇಳ್ತಾ ಇದೀನಿ. ಗುರು ನೀನ್ ಓಪನರ್ ಆದ್ರೆ ಹೋಗಿ ಎಲ್ರಿಗೂ ಬಾಟ್ಲ್ ಓಪನ್ ಮಾಡ್ಕೊಡು, ನನ್ ಪ್ಲೇಸ್ ಕೇಳ್ಬೇಡ. ವಿರಾಟ್ ಸುಮ್ನೆ ಇರು ಅಂತ ಹೇಳಿದ್ನಲ್ಲ. ಅವ್ನ್ ಏನೇನೋ ಮಾತಾಡ್ತಾವ್ನಿ, ನೀನ್ ನಂಗ್ ಸುಮ್ನೆ ಇರು ಅಂತ ಹೇಳ್ತಾ ಇದೀಯಲ್ಲ. ನಾನ್ ಮಾತಾಡ್ತೀನಿ ಇರೋ. ಅವ್ನ್ ಫಸ್ಟ್ ಬ್ಯಾಟಿಂಗ್ ಕೇಳ್ತಾವ್ನೆ, ನಾನಂತೂ ಕೊಡಲ್ಲ. ನೀನ್ ಬೇಕಾದ್ರೆ ಒನ್ ಡೌನ್ ಬಾ. ನಾನ್ ಯಾಕೆ ಒನ್ ಡೌನ್ ಬರ್ಲಿ? ಹೆಂಗು ನೀನ್ ರನ್ ಹೊಡಿತಾ ಇಲ್ವಲ್ಲ ಗುರು, ಯಾವಾಗ ಬಂದ್ರೇನು? ಯಾರ್ ಹೇಳ್ತಾ ಇದೀಯಾ? ಕ್ಯಾಪ್ಟನ್ ನಾನು. ಜಾಸ್ತಿ ಮಾತಾಡಿದ್ರೆ ನಿನ್ನೆ ಕೂರಿಸ್ಬಿಡ್ತೀನಿ. ಇವಾಗ ನನ್ನೇ ಕೂರಿಸ್ತೀಯಾ? ಕೂರ್ಸೋದ್ ಹೆಂಗ್ ಕೂರಿಸ್ತೀಯಾ ನಾನು ನೋಡ್ತೀನಿ. ಯಾಕರು ಹೆಂಗ್ ಕಿತ್ತಾಡ್ತೀರಾ? ವಿಲ್ಲೋ ಈ ಮ್ಯಾಚ್ ಒನ್ ಡೌನ್ ಆಡೋ, ನೆಕ್ಸ್ಟ್ ಮ್ಯಾಚ್ ನೋಡೋಣ. ನನ್ನೇ ಕೂರಿಸ್ತೀನಿ ಅಂತೀಯಲ್ವಾ? ಈ ಮ್ಯಾಚ್ ನಾನ್ ರನ್ನೇ ಹೊಡಿಯಲ್ಲ. ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ ನನ್ ಮಕ್ಕಳ. ವಿರಾಟ್ 49 ರನ್ಸ್ ಬೀಟ್ ಮಾಡ್ಬೇಕು ಅಂತಲ್ಲ, ಸುಮ್ನೆ ನೀನ್ ಆಡಪ್ಪ. ಗೈಸ್ ಎಲ್ಲಾರು ರನ್ ಹೊಡಿಬೇಕು, ಫಸ್ಟ್ ನೀನ್ ಹೊಡಿಯಲು. ಕೋಚ್ ಜಾಸ್ತಿ ಆಯ್ತು, ನಾನು ಹೋಗ್ಬಿಡ್ತೀನಿ ಇವಾಗ. ಯಾಕರು ಹಿಂಗ್ ಆಡ್ತೀರಾ? ಸುಮ್ನೆ ಇರೋ. ಪ್ಲೀಸ್ ಕಂಟಿನ್ಯೂ. ರಜತ್ ನಿನ್ ಕತೆ ಏನ್ ಹೇಳು? ಗುರು ನಾನು ಏನು ಹೇಳಲ್ಲ, ಮತ್ತೆ ಮಾಡ್ ತೋರಿಸ್ತೀನಿ. ಮ್ಯಾಕ್ಸಿ ನೀನು? ನಾನು ಏನು ಹೇಳಲ್ಲ, ಮಾಡ್ ತೋರಿಸ್ತೀಯ. ಮಾಡೋದು ಇಲ್ಲ, ಮತ್ತೆ ಏನು ಮಾಡಲ್ಲ, ಸುಮ್ನೆ ಇರ್ತೀನಿ. ವೈಶಾಖ್ ಈ ಮ್ಯಾಚ್ ನಿನ್ನ ಆಡಿಸ್ತೀನಿ. ಗುರು ಲಾಸ್ಟ್ ಮ್ಯಾಚಸ್ ಬೆಂಗಳೂರಲ್ಲಿ ಇತ್ತು, ಅಲ್ಲಿ ಆಡಿಸ್ತೇನೆ. ಇವಾಗ ಮುಂಬೈಲಿ ಆಡಿಸ್ತಾ ಇದೀರಾ, ಇವಾಗ ಏನ್ ಆಡ್ತೀಯ? ಆಡಲ್ವಾ? ಸಿರಾಜ್ ಗುರು ನಾನು ಓಡ್ ಬಂದ್ ಸ್ಪೀಡ್ ಆಗಿ ಬಾಲೆಸಿತೀನಿ, ಅವ್ನ್ ಹೊಡೆದ್ರೆ ನಾನೇನು ಮಾಡಕ್ಕಾಗಲ್ಲ. ಡಿಕೆ ಗುರು ನನ್ ಬಗ್ಗೆ ಏನು ಹೇಳ್ಬೇಡ, ಬ್ಯಾಟಿಂಗ್ ಮಾಡ್ಬಿಟ್ಟು ಕುತ್ಕೊಬಿಡು ಅಂತ ಕರ್ಕೊ ಬಂದ್ಬಿಟ್ಟು ಇವಾಗ ಕೀಪಿಂಗ್ ಮಾಡಿಸ್ತಾ ಇದೀರಾ. ಕಮೆಂಟ್ರಿ ಮಾಡ್ಕೊಂಡು ಚೆನ್ನಾಗಿದೆ, ನಾನು ಹೆಂಗೋ ಸಾಕು, ಮುಂದಕ್ಕೆ ಏನು ಹೇಳ್ಬೇಡ. ಈ ಟೀಮ್ ಇಟ್ಕೊಂಡು ನಾವು ಪಿಕ್ಚರ್ ತೆಗ್ದಂಗೆ. ವಿರಾಟ್ ಕೊನೆಗೂ ಹೇಳ್ದಂಗೆ ಮಾಡ್ಬಿಟ್ಟಲ್ಲ. ಮಾತು ಅಂದ್ರೆ ಮಾತು, ಬೆಂಗಳೂರು ಮಾತು. ಫ್ಯಾನ್ಸ್ ಅಷ್ಟೆಲ್ಲ ಗಲಾಟೆ ಮಾಡ್ಬಿಟ್ಟು ಟೀಮ್ ಅಲ್ಲಿ ಆಡ್ಸಿದ್ರಲ್ಲ ನಿನ್ನ. ಅದಕ್ಕೆ ನಾನು ಫಸ್ಟ್ ಬ್ಯಾಟಿಂಗ್ ಕೇಳಿದೆ, ಕೊಟ್ಟ ನೀನು. ನಾನು ಹೇಳಿರ್ಲಿಲ್ವಾ ನಾನೇನು ಹೇಳಲ್ಲ, ಮಾಡಿ ತೋರಿಸ್ತೀನಿ ಅಂತ? ನಾನು ಹೇಳಿರ್ಲಿಲ್ವಾ ನಾನೇನು ಹೇಳೋದು ಇಲ್ಲ, ಮಾಡೋದಿಲ್ಲ, ಸುಮ್ನೆ ಇರ್ತೀನಿ ಅಂತ? ಅಟ್ಲೀಸ್ಟ್ ಕೈಗೆ ಬಂದಿದ್ ಕ್ಯಾಚ್ ಆದ್ರೂ ಹಿಡಿಯೋ, ಅದನ್ನು ಮಾಡಲ್ಲ. ಬೌಲರ್ಸು ಗುರು ನಿಮ್ಗೆ 300 ರನ್ ಕೊಟ್ರು ಇನ್ನೂ 2 ಬಾಲ್ ಇರಂಗೆ ಮ್ಯಾಚ್ ಮುಗಿಸ್ತಿರ ಕಣ್ರು. ನಾವೇನ್ ಮಾಡೋಣ, ಎಲ್ಲ ಬ್ಯಾಟ್ಸ್ಮನ್ ಗಳು ನಮ್ಮೇಲೆ ಫಾರ್ಮ್ ಹೋಗಿ ಬರ್ತಾರೆ. ನಾನು ಹೇಳಿದ್ದೆ ತಾನೇ ನಾನು ಬೆಂಗಳೂರಲ್ಲಿ ಆಡ್ತೀನಿ ಅಂತ. ಗುರು ನಾನು ಕ್ಯಾಚ್ ಹಿಡ್ದಿದ್ದೀನಿ. ಗುರು ನಿನ್ನೆ ನಮ್ಮ ಹುಡುಗಿ ಜೊತೆ ನೈಟ್ ರೈಡ್ ಹೋಗಿದ್ದೆ, ನಿದ್ದೆ ಎಳಿತಾ ಇತ್ತು, ಅದಕ್ಕೆ 15 ಓವರ್ಗೆ ಮ್ಯಾಚ್ ಮುಗಿಸ್ಬಿಟ್ಟೆ. ಬೈದೇವಿ ಈ ಮ್ಯಾಚ್ ನಂದೇ ಫಾಸ್ಟೆಸ್ಟ್ 50, 21 ಬಾಲ್ಗೆ 55 ರನ್ನು. ಒಂದ್ ನಿಮಿಷ ಪ್ಯಾಂಟ್ ಫೋನ್ ಮಾಡ್ತಾನೆ ಇರು. ಹಲೋ ಪ್ಯಾಂಟು ಹೇಳೋ. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಬೈ? ಯಾಕೋ ಏನಾಯ್ತು? ಲಾಸ್ಟ್ ಪೊಸಿಷನ್ ಮೇಲೆ ಕಣ್ಣಾಕಿದ್ದೀರಲ್ಲ. ಗುರು ನಂದೇನು ತಪ್ಪಿಲ್ಲ ಗುರು, ನಮ್ ಬೌಲರ್ಸ್ ಬೇಡ ಅಂದ್ರು 15 ಓವರ್ಗೆ ಮ್ಯಾಚ್ ಮುಗಿಸಿದ್ರು. ನಾನೇನ್ ಮಾಡ್ಲಿ ಹೇಳು? ಹೋಗ್ಲಿ, ನೆಕ್ಸ್ಟ್ ಮ್ಯಾಚ್ ಗೆದ್ಬಿಡಿ, ಅವಾಗ ಲಾಸ್ಟ್ ಪ್ಲೇಸ್ ನಮ್ಗೆ ಸೇಫ್ ಆಗಿರುತ್ತೆ. ನೆಕ್ಸ್ಟ್ ಮ್ಯಾಚ್ ಇವ್ರ ಮೇಲೆ ಕಣ, ಯಾರು KKR SRH ಮೇಲೆ. ಅಟ್ಲೀಸ್ಟ್ ಕಡಿಮೆ ರನ್ನಿಂದ ಆದ್ರೂ ಸೋಲಿ, ಅವಾಗ ರನ್ ರೇಟ್ ಇಂದ ನಾವೇ ಬಾಟಮ್ ಅಲ್ಲಿ ಇರ್ತೀವಿ. ಗುರು ನಮ್ ಬೌಲರ್ಸ್ ಗೆ 250 ರನ್ ಡಿಫೆಂಡ್ ಮಾಡಕ್ ಕೊಟ್ರು. ಮ್ಯಾಕ್ಸಿಮಮ್ ಅಂದ್ರು 18 ಓವರ್ ವರ್ಗು ತಳ್ತಾರ ಗುರು. ಅದಾದ್ಮೇಲೆ ಆಗಲ್ಲ, 18 ಓವರ್ ಒಳಗಡೆ ಮ್ಯಾಚ್ ಮುಗಿಸ್ಬಿಡ್ಬೇಕು ಇವ್ರು. ಬೈ ಹಿಂಗೆಲ್ಲ ಹೇಳ್ಬೇಡಿ, ನಿಮ್ ಬೌಲರ್ಸ್ ಗೊಂಚೂರು ಹೇಳಿ. ಸರಿ ಬಿಡಪ್ಪ, ಏನಾದ್ರು ಮಾಡೋಣ. ಸರಿ ಬೈ, ನೋಡಿ ಆಯ್ತು. ಆಯ್ತಾಯ್ತು ಬಿಡು, ನೋಡ್ತೀನಿ. ಓಕೆ. ಸರ್ ನಂದೊಂದು ಸಜೆಷನ್ ಇದೆ. ಯುಗಾದಿ ಆದ್ಮೇಲೂ ನೀನ್ ಯಾಕೋ ಇಲ್ಲೇ ಇದೆಯಾ? ಈ ವರ್ಷ ರಿಲೀಸ್ ಮಾಡ್ತೀವಿ, ನೆಕ್ಸ್ಟ್ ಇಯರ್ ಇಂದ DRS ಅಲ್ಲಿ ಸೀನಿಯರ್ಸ್ ಜೊತೆ ಕುತ್ಕೊಂಡು ಮಾತಾಡು, ಆಯ್ತಾ?